ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಿನ್ನೆ ಗೋಣಿಬೀಡು ಅಗ್ರಹಾರದ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಜಾತ್ರೆ ಇತ್ತು. ಅಲ್ಲಿಗೆ ನಾನು ಮತ್ತು ನನ್ನ ಸಿಸ್ಟರು ಹಾಗೆ ನನ್ನ ತಂಗಿ ಮತ್ತು ನನ್ನ ಮಗಳು ಹೋಗಿ ನಾಗದೇವತೆಗೆ ಒಂದು ಪೂಜೆನೂ ಸಹ ಮಾಡಿದ್ವಿ. ನನ್ನ ಸಿಸ್ಟರು ತುಂಬ ದಿವಸದಿಂದ ಹೇಳ್ತಿದ್ಲು, ಅಕ್ಕ ಕನಸಲ್ಲೆಲ್ಲ ಹಾವು ಬಂದಂಗೆ ಕಾಣಿಸ್ಕೊಳುತ್ತೆ, ಒಂಥರ ಕಚ್ಚಿದಂಗೆ ಕಾಣಿಸ್ಕೊಳುತ್ತೆ, ಈ ಥರ ಎಲ್ಲ ಹೇಳ್ತಿದ್ಲು. ಸೊ ಹಾಗಾಗಿ ನಾನು ಜಾತ್ರೆ ಇತ್ತಲ್ಲ, ಬಾ ಹೋಗಿ ಬರೋಣ ಅಂದ್ಕೊಂಡು ಅವಳನ್ನು ಕರ್ಕೊಂಡು ಹೋಗಿದ್ವಿ. ಅವಳು ಸಹ ಎಲ್ಲ ನೋಡಿ ಈಗ ಪೂಜೆ ಮಾಡ್ತಾ ಇದ್ದಾಳೆ. ತುಂಬ ದಿವಸದಿಂದ ಅವಳಿಗೆ ಕನಸಲ್ಲೆಲ್ಲ ಹಾವು ಕಾಣಿಸ್ಕೊಳ್ಳೋದು ಈ ಥರ ಎಲ್ಲ ಆಗ್ತಿತ್ತಂತೆ. ನೋಡಿ, ಇದು ದೋಷ ನಿವಾರಣೆಗಾಗಿ ನಾಗಪ್ಪನಿಗೆ ಹರಕೆ ಮಾಡಿಕೊಂಡಾಗ ಕೊಡುವಂಥ ವಿಗ್ರಹ ಇದು. ಅಲ್ಲಿ ನಾನು ಜಾಸ್ತಿ ಫೋಟೋ ತೆಗಿಯೋಕ್ಕಾಗಲಿಲ್ಲ, ಏಕೆಂದರೆ ಸುಮ್ಮನೆ ದೇವಸ್ಥಾನದ ಒಳಗಡೆ ಎಲ್ಲ ಫೋಟೋ ತೆಗೆದ್ರೆ ನೋಡಿದವರು ಬೈತಾರೆ. ಮತ್ತು ನೋಡಿ, ಇದು ತೇರು 2 ಗಂಟೆಗಿತ್ತು, ಹಾಗಾಗಿ ನಾವು ಅಲ್ಲಿವರೆಗೂ ಕಾಯಲಿಲ್ಲ. ನಾವು ಬೆಳಗ್ಗೆ 9 ಗಂಟೆಗೆ ಹೋಗಿದ್ವಿ. ಆಮೇಲೆ ಮನೆಗೆ ಬಂದುಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಆಗಿರೋದ್ರಿಂದ ಏನು ನಾನ್ ವೆಜ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಒಂದು ಪಾಯಸ ಮಾಡ್ತಾಯಿದ್ದೀನಿ. ನೋಡಿ, ಒಲೆ ಮೇಲೆ ಒಂದು ಮಡಕೆ ಇಟ್ಕೊಂಡು ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡು 100 ಗ್ರಾಮ್ ಆಗುವಷ್ಟು ಶಾವಿಗೆನ ಹಾಕ್ಕೊಂಡು ಎಲ್ಲ ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾಯಿದ್ದೀನಿ. ಸಣ್ಣ ಉರಿಯಲ್ಲಿ ಘಮ ಘಮ ಬರಬೇಕು, ಅಲ್ಲಿವರೆಗೂ ಎಲ್ಲ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಈಗ ನಾನು ಇದಕ್ಕೆ ಮೊದಲೇ ಒಂದು ಅರ್ಧ ಲೀಟ್ರ್ ಹಾಲನ್ನು ಕಾಯಿಸಿಟ್ಕೊಂಡಿದ್ದೆ. ಆ ಕಾಯಿಸಿದ ಹಾಲನ್ನು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಎಲ್ಲ ಫುಲ್ ಹಾಲೆಲ್ಲ ಹಾಕ್ಕೊಂಡಾದಮೇಲೆ ಕೆಲವರು ಸಪ್ರೇಟಾಗಿ ಶಾವಿಗೆನ ಎತ್ತಿಟ್ಕೊಳ್ತಾರೆ. ನಾನು ಇದಕ್ಕೆ ಹಾಲನ್ನು ಸಹ ಹಾಕ್ಕೊಳ್ತೇನೆ, ಆ ಥರನೂ ಮಾಡ್ಬೋದು. ಈಗ ಹಾಲನ್ನು ಹಾಕ್ಕೊಂಡು ಈ ಥರ ಒಂದು ಸೌಟ್ ಸಹಾಯದಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಒಂದು 3/4 ಬಟ್ಲಷ್ಟು ಸಕ್ಕರೆನೂ ಸಹ ಹಾಕ್ಕೊಳ್ತಾಯಿದ್ದೀನಿ. ಸಿಹಿ ನೋಡಿ ಅವರವರ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೇಕು. ಕೆಲವರು ಜಾಸ್ತಿ ಸಿಹಿ ಇಷ್ಟಪಡಲ್ಲ, ಅಂಥವರು ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು. ನಾನಿಲ್ಲಿ 3/4 ಬಟ್ಲ ಹಾಕಿದ್ದೆ. ಸ್ವೀಟು ಕರೆಕ್ಟ್ ಇತ್ತು. ನೋಡಿ, ಈ ಥರ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಕೊನೆಗೆ ಪಕ್ಕದಲ್ಲಿ ನಾನು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನೂ ಸಹ ಹುರ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾಯಿದ್ದೀನಿ. ಜೊತೆಗೆ 1 ಪ್ಯಾಕ್ ಬಾದಾಮಿ ಪೌಡ್ರನ್ನು ಸಹ ಹಾಕ್ಕೊಳ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಹಾಕಲೇಬೇಕಂತೇನಿಲ್ಲ, ಇತ್ತಲ್ಲ ಅಂತ ನಾನು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಈಗ ಸ್ವಲ್ಪ ಏಲಕ್ಕಿನೂ ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿದರೆ ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ಹಾಗೆ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿತ್ತು. ನೆಕ್ಸ್ಟ್ ಇದಾದಮೇಲೆ ಇದ್ರ ಜೊತೆಗೆ ನಾನು ಸ್ವಲ್ಪ ಈರುಳ್ಳಿ ಬೋಂಡ ಮಾಡೋಣ ಅಂದ್ಕೊಂಡು ಅದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬಾಣಲೆಗೆ ಒಂದು 1/4 kg ಆಗುವಷ್ಟು ಈರುಳ್ಳಿನ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿನೂ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇತ್ತು, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. 1.5 ಚಮಚ ಆಗುವಷ್ಟು ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಕೊನೆಗೆ ನಾನು ಇದಕ್ಕೆ ಒಂದು 1/4 kg ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಕೊಟ್ಕೋಬೇಕು. ನಾನು ಖಾರ ಪುಡಿ ಮತ್ತು ಹಾಗೆ ಅರಿಶಿಣದ ಪುಡಿ ಹಾಕಿಲ್ಲ, ಅದನ್ನು ಸಹ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಅರಿಶಿಣದ ಪುಡಿ ಹಾಗೆ 1 ಚಮಚ ಖಾರ ಪುಡಿ. ಖಾರ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಒಂದು ಸರಿ ನೀಟಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಒಂದು 1/4 ಗಂಟೆ ಹಾಗೆ ಮುಚ್ಚಳ ಮುಚ್ಚಿ ಇಡಬೇಕು. ನೋಡಿ, ಈಗ 1/4 ಗಂಟೆ ಆಗಿದೆ. ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾನು ಮೊದಲೇ ಏನು ಕಲಸಿಟ್ಕೊಂಡಿದ್ದೆ ಆ ಈರುಳ್ಳಿನ ಸ್ವಲ್ಪನೇ ಕಾಯ್ದಂಥ ಎಣ್ಣೆಗೆ ಬಿಟ್ಕೋಬೇಕು. ನೋಡಿ, ಈ ಥರ ಎಲ್ಲ ನೀಟಾಗಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಬಿಟ್ಕೋಬೇಕು. ನೋಡಿ, ಈಗ ಆದಮೇಲೆ ಇದನ್ನು ಸ್ವಲ್ಪ ಬೆಂದಿದೆ. ಈಗ ಇನ್ನೊಂದು ಸೈಡು ಮಗ್ಚಿ ಹಾಕ್ಕೊಳ್ತೀನಿ.
ಉರಿನ ಯಾವುದೇ ಕಾರಣಕ್ಕೂ ದೊಡ್ಡದಾಗಿ ಇಡಬಾರ್ದು, ಸಣ್ಣ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಇಲ್ಲಾಂದರೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರೋದೇ ಇಲ್ಲ. ಹಾಗಾಗಿ ಈಗ ನೋಡಿ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಸಹ ಮಗ್ಚ ಹಾಕ್ಕೊಂಡಿದ್ದೀನಿ. ಈಗ ಎರಡೂ ಸೈಡ್ ಆಗಿದೆ. ಈಗ ನಾನು ಇದನ್ನು ಇನ್ನೊಂದು ಜಾಲರಿಗೆ ಇದನ್ನು ತೆಗೆದು ಹಾಕ್ತಾಯಿದ್ದೀನಿ. ಜಾಲರಿಗೆ ಹಾಕೋದ್ರಿಂದ ಎಕ್ಸ್ಟ್ರಾ ಆಯಿಲ್ ಏನಾದ್ರು ಇದ್ದರೆ ಅದೆಲ್ಲ ಬಿಟ್ಕೊಳ್ಳುತ್ತೆ. ಈಗ ಇನ್ನೊಂದು ಸರಿ ಸಹ ಅದೇ ರೀತಿ ಈ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಅದನ್ನು ಸಹ ಮತ್ತೆ ಎರಡೂ ಸೈಡು ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ನೋಡಿ ಈ ಥರ ಬೇಯ್ತಾ ಇದೆ. ಈಗ ಇದನ್ನು ಇನ್ನೊಂದು ಕಡೆಗೆ ಮಗ್ಚಿ ಹಾಕ್ಕೊಳ್ತೀನಿ. ನೋಡಿ ಇದು ಆಗಿದೆ. ಇದನ್ನು ಸಹ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಕಾಯಿ ಒಬ್ಬಟ್ಟನ್ನು ಸಹ ಮಾಡಿದ್ದೆ. ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನೋಡೋರ್ಗೂ ಬೋರ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಆ ವಿಡಿಯೋನ ಇಲ್ಲಿ ಶೇರ್ ಮಾಡಿಲ್ಲ. ಅದನ್ನು ಸಹ ನೆಕ್ಸ್ಟು ಸಪ್ರೇಟ್ ವಿಡಿಯೋನ ನಾನು ಅದನ್ನು ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕಾ ವ್ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ. ಥ್ಯಾಂಕ್ ಯು.